ನಡೀತಾನೆ ಇಲ್ಲ. ನೋಡು ನೀನೇನು ಮಾಡ್ತೀಯ ನಂಗೆ ಗೊತ್ತಿಲ್ಲ. ರಘು ಅಂಕಲ್ ಬಂದಮೇಲೆ ಯಾವ ಎಡವಟ್ಟು ಆಗ್ದಂಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ನೋಡು ನೀನೇಂದ್ರು ಎಡವಟ್ಟು ಮಾಡಿದ್ರೆ ಹಬ್ಬದ ದಿವಸ ದೊಡ್ಡಪ್ಪ ನನ್ನ ಮೂಲೆ ಮುರಿದಾಕ್ಬಿಡ್ತಾರೆ. ಹುಷಾರಾಗಿ ಐಡಿಯಾ ಮಾಡು ಆಯ್ತಾ? ಅಲ್ಲ ಹೋಲಿ ಆಡಿ ಸಾಕು. ಇಂಪಾರ್ಟೆಂಟ್ ಗೆಸ್ಟ್ ಬರ್ತಾ ಇದ್ದಾರೆ, ಅವ್ರನ್ನ ರಿಸೀವ್ ಮಾಡೋದಕ್ಕೆ ಎಲ್ಲರೂ ರೆಡಿಯಾಗಿ. ಗೆಸ್ಟಾ? ಯಾರು? ನಮ್ಮ ಬಾಸ್ ಅವ್ರ ಫ್ಯಾಮಿಲಿ ಕರ್ಕೊಂಡು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಆಕ್ಚುಲಿ ಈ ವಿಷಯನ ನಿಮಗೆಲ್ಲ ಮೊದಲೇ ಹೇಳಬೇಕಾಗಿತ್ತು. ನಾನು ಆಗಲೇ ಹೇಳಿದ್ರೆ ಆ ಭೂತ ಕೇಳಿಸ್ಕೊಂಡು ಅವ್ರನ್ನ ಓಡಿಸೋಂಥ ಪ್ಲಾನ್ ಮಾಡಿಬಿಟ್ರೆ ಅದಕ್ಕೆ ಹೇಳಲಿಲ್ಲ. ಯಾರು ಏನು ರೆಡಿ ಮಾಡಬೇಕಾದಿಲ್ಲ. ಏನೇನು ಬೇಕೋ ಎಲ್ಲ ನಾನು ಮಾಡೀನಿ. ಅವ್ರನ್ನ ರಿಸೀವ್ ಮಾಡೋದಕ್ಕೆ ಮೆಂಟಲಿ ಪ್ರಿಪೇರ್ ಆದರೆ ಸಾಕೆಲ್ರು. ಅಲ್ವೋ ನರಹರಿ, ನಿಮ್ಮ ಬಾಸ್ ಮನೆಯವ್ರು ಬರ್ತಾ ಇದ್ದಾರೆ ಅಂತ ಹೇಳ್ತೀಯ, ಅವ್ರಿಗೇನು ಉಪಚಾರ ಮಾಡೋದು ಬೇಡ? ನಾವು ನೋಡಿದ್ರೆ ಈ ಸ್ಥಿತಿ ಇದ್ದೀರಲ್ಲ. ಅಮ್ಮ, ಅಣ್ಣ ಎಲ್ಲ ಪ್ಲಾನ್ ಮಾಡಾಗಿದೆ. ಬಾಸ್ ಮನೆಯವ್ರಿಗೆ ಮಧ್ಯಾಹ್ನ ಊಟಕ್ಕೂ ರೆಡಿ ಆಗಿದೆ. ಎಲ್ಲ ರೆಡಿ ಮಾಡಿದಾರಾ? ಸ್ವೀಟ್ಸು, ಪಲಾವು, ಇನ್ನು ಸಾಕಷ್ಟು ಐಟಮ್ಸ್ ಇದೆ. ಫಸ್ಟ್ ನೂಡಲ್ಸ್ ಬರುತ್ತೆ, ನೂಡಲ್ಸ್. ಆಮೇಲೆ ಮಿಕ್ಕಿದ ಐಟಮ್ಸ್ ಎಲ್ಲ ಬರುತ್ತೆ. ಯಾವುದಕ್ಕೂ ಕಡಿಮೆ ಆಗಬಾರ್ದು ಆ ಥರ ಅರೇಂಜ್ ಮಾಡಿದ್ದೀನಿ. ಸಾಕ್ಷಿನೇ ಮುಂದೆ ನಿಂತ್ಕೊಂಡು ಅವ್ರನ್ನ ರಿಸೀವ್ ಮಾಡ್ತಾಳೆ. ಬಾಸ್ ಬಂದೇ ಬಿಟ್ರು. ಎಲ್ಲ ಬನ್ನಿ, ಎಲ್ಲ ಬನ್ನಿ. ಅಂಜಲಿ, ಆ ಪಿಚಾಚಿ ಓಡ್ತಿದೆ, ಅದೇನಂತ ನೋಡ್ಕೊಂಡ್ಬರೋಣ. ಬಾಬಾ. ತುಂಬಾ ಸಂತೋಷ ಆಯ್ತಪ್ಪ ನೀವು ಬರ್ತೀರಾ ಅಂತ ನೋಡಿ. ಹೆಂಗಿದ್ದೀರಿ? ಚೆನ್ನಾಗಿರುತ್ತಲ್ಲ ನೀವು ಬಂದು. ಮಜಾ ಅಲ್ವಾ? ನಿಮ್ ಇಟನರಿಗೆ ಗೊತ್ತಿತ್ತು. ಜಿಲೇಬಿ ಹ್ಯಾಪಿ ಹೋಲಿ ಸರ್. Happy Holi. Happy Holi. Thank you. Very good. ಹೋಳಿ ಹಬ್ಬ ದಿವಸ ನಮ್ಮ ಮನೆಗೆ ಬಂದಿದ್ದೀರಾ. ಇವತ್ತು ನೀವೇ ನಮ್ಮ ಸಾಕ್ಷಿಗೆ ಬಣ್ಣ ಹಚ್ಚಿ. ಹೌದು, ಸುಹಾಸ್ ಹೇಳುದು ಸರಿ. ನಮ್ದೆಲ್ಲ ಇದ್ದಿದ್ದೆ ವಧುವರ ಮೊದಲು ಪರಿಚಯ ಮಾಡ್ಕೋಬೇಕು. ಬಣ್ಣದಿಂದ ಆಗ್ಲಿ. ತಗೊಳ್ಳಿ ನೋಡಿ, ತಗೊಳ್ಳಿ. ಕಮಲ್, ಮೊದಲನೇ ಹೋಳಿ ನೆನಪು ಯಾವಾಗಲೂ ಹಸಿರಾಗಿರುತ್ತೆ. ನನ್ನ ಸೊಸೆ ಲೈಫು ಕಲರ್ಫುಲ್ ಆಗಿರಲಿ. ಅವಳು ಕೆನ್ನೆಗೆ ಬಣ್ಣ ಹಚ್ಚೋ. ಅಂಜಲಿ, ರಘು ಅಂಕಲ್ನ ಕರೆಸ್ತೀನಿ ಅಂದೆ. ಅವ್ರು ಬರೋಷ್ಟೊತ್ತಿಗೆ ಬಾಸ್ ಮಗ ಅತ್ತಿಗೆ ಬಣ್ಣ ಹಚ್ಚಿಬಿಡ್ತಾರೆ. ರಘು ಅಂಕಲ್ ಬಂದು ಇನ್ನೇನು ಪ್ರಯೋಜನ? ಹೌದು ಲಡ್ಡು, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಬೇಗ ಎದ್ದು ಮಾಡು ಅಂಜಲಿ. ಸಾಕ್ಷಿ ಅತ್ತಿಗೆ ಈ ಬಾಸ್ ಮಗ ಬಣ್ಣ ಹಚ್ಚೋ ಚೂರು ಇಷ್ಟ ಇಲ್ಲ. ಏನು ಮಾಡೋದು? ಯಾವ ಐಟನು ಬರ್ತಾ ಇಲ್ವಲ್ಲ ಲಡ್ಡು ಅಣ್ಣ. ಓ ಕಮಾನ್ ಕಮಾಲ್, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಹಚ್ಚು ಬಣ್ಣನ.
ಏನಾಗ್ತಿದೆ? ರಘುನೇ ನನ್ನ ಕೆನ್ನೆಗೆ ಫಸ್ಟ್ ಬಣ್ಣ ಹಚ್ತಾನೆ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಇವನ್ ಬಣ್ಣ ಹಿಡ್ಕೊಂಡಿದ್ದಾನಲ್ಲ. ಅಂಜಲಿ ಬೇಗೇಂದ್ರು ಮಾಡು. ಸಾಕ್ಷಾತ್ತೆಗೆ ಬಣ್ಣ ಹಚ್ತೀರಾ ಅಂಕಲ್? ನಿಮ್ಮ ಮುಖಕ್ಕೆ ನೀವೇ ಬಣ್ಣ ಹಚ್ಕೋಬಿಡಿ. ಗೊತ್ತಾಯ್ತು ಕಮಲ್, ಏನ್ ಸರ್ಪ್ರೈಸ್ ನಿಮ್ದು? ನೀವು ಫಸ್ಟ್ ಮುಖಕ್ಕೆ ಬಣ್ಣ ಹಚ್ಕೊಂಡು ಆಮೇಲೆ ಸಾಕ್ಷಿಗೆ ಹಚ್ಚಬೇಕು ಅಂತನಾ? ಕಮಲ್ ಅವರೇ, ಒಳ್ಳೆ ಕಮಾಲ್ ಐಡಿಯಾ ನಿಮ್ದು. ನೋಡಿ ಹಚ್ಚಿ ಹಚ್ಚಿ. ಇನ್ನೊಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡ್ರಿ, ಮಾಡಿ. ಕಮಾನ್ ಕಮಾಲ್, ಕಮಾನ್ ಕಮಲ್, ಕಮಾನ್, ಯು ವಿಲ್ ಡು ಇಟ್. ಈಗ ಹಚ್ತಾರೆ. ಕಮಲ್, ಏನಾಗಿದೆ ನಿನ್ಗೆ? ಸಾಕ್ಷಿ ಬಣ್ಣ ಹಚ್ಚು ಅಂದ್ರೆ ಪದೇ ಪದೇ ನಿನ್ ಮುಖಕ್ಕೆ ಬಣ್ಣ ಹಚ್ಕೋತಿದ್ಯಲ್ಲ. ಏನು ಗೊತ್ತಾಗ್ತಿಲ್ಲ ಮಾಮ್. ವಾಟ್ ಈಸ್ ರಾಂಗ್ ವಿತ್ ಯು ಕಮಲ್? ಡ್ಯಾಡ್, ಅದೇನೋ ಗೊತ್ತಾಗ್ತಿಲ್ಲ. ನನ್ನ ಕೈಗಳು ನನ್ನ ಕಂಟ್ರೋಲ್ ತಪ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಕೈಗಳು ನನ್ನ ಮುಖದ ಹತ್ರನೇ ಬರ್ತಾ ಇದೆ. ಐ ನೀಡ್ ಸಮ್ ರೆಸ್ಟ್ ಡ್ಯಾಡ್. ಓ ಚೂರ್ ಗೀತಾ, ಕಮಲ್ ಒಳಗೆ ಕರ್ಕೊಂಡು ಹೋಗು. ಹಾ ಬಾ ಕಮಲ್, ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಾ. ಬನ್ನಿ ಬನ್ನಿ ಬನ್ನಿ. ಅಂಜಲಿ, ನಕ್ಕಿದ್ ಸಾಕು. ರಘು ಅಂಕಲ್ ಇನ್ನೂ ಯಾಕೆ ಬಂದಿಲ್ಲ ಅಂತ ಒಂದು ಸ್ವಲ್ಪ ಯೋಚನೆ ಮಾಡು. ಸರಿ, ರಘು ಅಂಕಲ್ ಬಂದ್ರ ಅಂತ ನಾನು ನೋಡ್ತೀನಿ. ಸಾಕ್ಷಾತ್ ಫೋಟೋನೂ ತೋರಿಸಿಲ್ಲ. ಏನ್ ಮಾಡೋದು? ಅಂಕಲ್, ರಘು ಅಂಕಲ್. ರಘು ಅಂಕಲ್ ಇರ್ಬೇಕು ಅನ್ಸುತ್ತೆ. ವೆಹಿಕಲ್ ಬರೀ
ಈಗ ಹೇಗಿದೆ? ಆರ್ ಯು ಓಕೆ? ಐ ಆಮ್ ಆಲ್ ರೈಟ್ ಮಾಮ್. ಹಳೆಯಂದಿರಿಗೆ ಬಿಸಿಲಿಗೆ ತಲೆ ಸುತ್ತು ಬಂದಿರಬೇಕು. ಕೆಲವೊಬ್ಬರಿಗೆ ಬಣ್ಣ ನೋಡಿದ್ರು ತಲೆ ಸುತ್ತು ಬರುತ್ತೆ. ನೋ 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 ನೋ, ಹಾಗೇನೂ ಇಲ್ಲ. ನಾನು ತಲೆ ಸುತ್ತೇನು ಬರಲಿಲ್ಲ, ಬಟ್ ಅಲ್ಲೇನು ನಡೀತಿದೆ ಅಂತ ಗೊತ್ತಾಗ್ಲಿಲ್ಲ. ನನ್ನ ಕೈಗಳು ನನ್ನ ಕಂಟ್ರೋಲೇ ತಪ್ಪೋಗಿತ್ತು. ಹೆಣ್ಮಕ್ಳನ್ನ ನೋಡ್ತಾ ಇದ್ರೆ ಗಂಡು ಮಕ್ಳಿಗೆ ಆಗಾಗ ಈ ರೀತಿ ಆಗ್ತಾ ಇರತ್ತಂತೆ. ನಿಮ್ಮಪ್ಪ ನನ್ನ ನೋಡ್ಬೇಕಾದ್ರು ಅವ್ರಿಗೂ ಹೀಗೆ ಆಗ್ತಾ ಇತ್ತಂತೆ. ಹೇ ಕಮಲ್, ನೀನು ಸಾಕ್ಷಿ ಜೊತೆ ಏಕಾಂತ ಮಾತಾಡೋಕ್ಕೆ ಈ ರೀತಿ ಏನಾದರೂ ನಾಟಕ ಮಾಡ್ತಾ ಇದೆಯಾ ಹೇಗೆ? ಇದ್ರೂ ಇರ್ಬೋದು. ನಾನು ಸಾಕ್ಷಿನ ಈಗಲೇ ಕರ್ಕೊಂಡು ಬರ್ತೀನಿ. ನಾವು ಹೊರಗಡೆ ಹೋಗ್ತೀವಿ, ನೀವು ಎಷ್ಟು ಬೇಕಾದರೂ ಮಾತಾಡಿ. ನಾನು ಅವಳನ್ನು ಕರ್ಕೊಂಡು ಬರ್ತೀನಿ. ಸಾಕ್ಷಿ, ಏ ಸಾಕ್ಷಿ, ಸಾಕ್ಷಿ. ಅಸ್ಪೂಸ್ ಲಿಂಬು ಜ್ಯೂಸ್. ರಘು ಅಂಕಲ್ ಹೆಲ್ಮೆಟ್, ರಘು ಅಂಕಲ್ ಹೆಲ್ಮೆಟ್, ಪ್ಲೀಸ್ ನನ್ನ ಹತ್ರ ಬಾ, ಪ್ಲೀಸ್ ಪ್ಲೀಸ್ ನನ್ನ ಹತ್ರ ಬಾ ರಘು ಅಂಕಲ್ ಹೆಲ್ಮೆಟ್ ಪ್ಲೀಸ್. ಭೂತ. ರಘು ಅಂಕಲ್ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ರಘು ಅಂಕಲ್ ನಿಂತ್ಕೊಳ್ಳಿ. ನಾನು ಭೂತ ಅಲ್ಲ, ಅಂಜಲಿ. ಲಡ್ಡಣ್ಣ, ರಘು ಅಂಕಲ್ ಓಡೋಗ್ಬಿಟ್ರು. ಹೌದಾ? ರಘು ಅಂಕಲ್ ಅಲ್ಲ, ಅವರು ಡೆಲಿವರಿ ಬಾಯ್, ತಿಂಡಿ ಪಾರ್ಸಲ್ ತಂದಿರೋರು. ಅವರು ನಿನ್ನ ನೋಡಿ ಭೂತ ಅಂದ್ಕೊಂಡು ಎದ್ದು ಬಿದ್ದು ಹೊರಟೋಗಿದ್ದಾರೆ. ಅಯ್ಯಯ್ಯೋ, ಹೌದಾ ಲಡ್ಡು ಅಣ್ಣ? ನನಗೆ ಗೊತ್ತೇ ಆಗ್ಲಿಲ್ಲ. ಸಾಕ್ಷಿ, 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 ಏ ಸಾಕ್ಷಿ, ಒಬ್ಬಳೆ ರೂಮಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀಯಾ? ನಿನ್ ನೋಡಕ್ಕೆ ಯಾರು ಬಂದಿದ್ದಾರೆ ಕೆಳಗೆ ನೋಡ್ಬಾ. ಯಾರು ಬಂದಿದ್ದಾರತ್ತೆ? ರಘು. ರಘು ಅಂತೆ, ರಘು. ಮೂರೊತ್ತು ಅವಂದೇ ಧ್ಯಾನ. ನಮ್ಮ ಮನೆ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ಟೆಲ್ಲಿ. ನಿನ್ನ ಬಾಯಿಂದ ಈ ಮಾತು ಬರೋದನ್ನ ನಮ್ಮ ನರಹರಿ ಏನಾದ್ರು ಕೇಳ್ಬಿಟ್ರೆ ದೊಡ್ಡ ರಾಧ ಅಂತ ಆಗುತ್ತೆ. ಏನೋ ಮದುವೆ ಆಗೋ ಹುಡುಗಿ ಅಂತ ನಾನು ಸುಮ್ಮನೆ ಇದ್ದೀನಿ. ಕೆಳಗೆ ನಮ್ಮ ಬಾವಿ ಅಳಿಯಂದಿರು ನಿನ್ನ ಜೊತೆ ಮಾತಾಡಕ್ಕೆ ಕಾಯ್ತಾ ಇದ್ದಾರೆ. ಬಾ ನನ್ನ ಜೊತೆಲಿ. ಇಲ್ಲ ಅತ್ತೆ, ನಾನು ಬರಲ್ಲ. ನೋಡು, ಸುಮ್ಮನೆ ಹಠ ಮಾಡಬೇಡ. ನಿನ್ನ ಕರ್ಕೊಂಡು ಬರ್ತೀನಿ ಅಂತ ಅವ್ರಿಗೆ ಹೇಳಿ ಬಂದಿದ್ದೀನಿ. ಯಾರನ್ನು ಕೇಳಿ
ಕರ್ಕೊಂಬರ್ತೀನಿ ಅಂತ ಹೇಳಿದ್ರಿ ಅತ್ತೆ. ನನಗೆ ಅವ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಹಾಗಂದ್ರೆ ಹೇಗೆ? ನಾಳೆ ನೀನು ಅವನ ಕೈ ಹಿಡಿದು ಸಂಸಾರ ಮಾಡಬೇಕಾದವಳು. ಮದುವೆ ಆಗೋ ಹುಡುಗಿ ತಗ್ಗಿ ಬಗ್ಗಿ ನಡಿಬೇಕೆ? ಏನು ಅವನ ಜೊತೆ ಸಂಸಾರ ಮಾಡಬೇಕಾ? ಅದು ಕನಸೆ. ನೀವೇ ನೋಡಿದ್ರಲ್ಲ ಅತ್ತೆ, ನನ್ನ ಮುಖಕ್ಕೆ ಬಣ್ಣ ಹಚ್ಚು ಅಂದರೆ ಅವನ ಮುಖಕ್ಕೆ ಅವನೇ ಮೆತ್ಕೊಂಡ. ಅಂಥ ಪೆದ್ದನ ಜೊತೆ ನಾನು ಸಂಸಾರ ಮಾಡಬೇಕಾ? ಅತ್ತೆ, ನೀವು ಒಂದು ಹೆಣ್ಣು, ನಿಮಗೆ ಯಾಕೆ ನನ್ನ ಪರಿಸ್ಥಿತಿ ಅರ್ಥ ಆಗಲ್ಲ? ನಾನು ರಘುನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಅದೆಲ್ಲ ಮುಗ್ದೋಗಿರೋ ಕತೆ. ನರಹರಿ ಈ ಮದುವೆಗೆ ಒಪ್ಪೋದಿಲ್ಲ. ಅವನೊಬ್ಬನೇ ಅಲ್ವೇ, ಆ ಮದುವೆಗೆ ನಾವು ಯಾರೂ ಒಪ್ಪೋದಿಲ್ಲ. ನಿನ್ನ ನಿಶ್ಚಿತಾರ್ಥನೂ ಆಗಿದೆ. ಹೀಗಿರುವಾಗ ಇನ್ನೊಬ್ಬನ ಮನಸ್ಸಲ್ಲಿ ಇಟ್ಕೊಂಡು ನಿನಗೆ ನೀನೇ ದ್ರೋಹ ಮಾಡ್ಕೊಳ್ತಾ ಇದೀಯಾ. ಕಮಲು ನಿನಗೋಸ್ಕರ ಕಾಯ್ತಾ ಇದ್ದಾನೆ, ಬಾ ನನ್ನ ಜೊತೆಲೆ. ಅತ್ತೆ, ಪ್ಲೀಸ್ ನನ್ನ ಫೋರ್ಸ್ ಮಾಡಬೇಡಿ. ನಾನೊಂದ ಜೊತೆ ಮಾತಾಡೋದು ಇಲ್ಲ, ನಾನು ಕೆಳಗೆ ಬರೋ ಅಗತ್ಯನೂ ಇಲ್ಲ. ಹಾಗೊಂದು ವೇಳೆ ಕೆಳಗೆ ಬರಲೇಬೇಕು ಅಂತ ಅಂದರೆ ನಾನು ಎಲ್ಲರ ಮುಂದೆ ಡೈರೆಕ್ಟಾಗಿ ನನಗೆ ಮದುವೆ ಇಷ್ಟ ಅಲ್ಲ ಅಂತ ಹೇಳ್ಬಿಡ್ತೀನಿ. ಅಣ್ಣನ ಕೆಲಸ ಹೋಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕಾಗಿ ನಾನು ಸುಮ್ಮನೆ ಇದ್ದೀನತ್ತೆ. ಬರಲಾ? ಹೇಳ್ಬಿಡ್ಲಾ? ಅಯ್ಯೋ ಬೇಡ ತಾಯಿ, ನೀನು ನಮ್ಮ ಮಾತೇಲಿ ಕೇಳ್ತೀಯ? ನಿನ್ನ ಬಗ್ಸೋದಿಕ್ಕೆ ಆ ನರಹರಿನೇ ಸರಿ. ಛೇ, ಯಾಕೆ ಈ ಮನೇಲಿ ನನ್ನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗ್ತಿಲ್ಲ. ರಘು ಕಾಲ್ ಮಾಡಿದ್ರೆ ಬರೋ ಧೈರ್ಯ ಅವನಿಗೂ ಇಲ್ಲ. ಹೀಗೆ ನಡೀತಿದ್ರೆ ನನ್ನನ್ನು ಕಮಲ್ ಕುತ್ತಿಗೆ ಕಟ್ಟೋದಂತೂ ಗ್ಯಾರಂಟಿ. ಇವರೇನು ಸಾಕ್ಷಿ ಕರ್ಕೊಂಬರ್ತೀನಿ ಅಂತ ಹೇಳೋಗಿ ಇನ್ನೂ ಬರಲೇ ಇಲ್ವಲ್ಲ? ಅವಳು ಬರೋದಕ್ಕೆ ಒಪ್ಕೊಂಡಿಲ್ಲ ಅನ್ಸುತ್ತೆ. ಇರಬಹುದು. ಆ ಹುಡುಗಿನೂ ಸಪ್ಪಗಿದ್ಲು. ನೀನು ಬಣ್ಣ ಹಾಕಕ್ಕೆ ಹೋದಾಗ ನಾನು ಅವಳನ್ನ ಅಬ್ಸರ್ವ್ ಮಾಡಿದೆ. ಹೌದಮ್ಮ, ಅವತ್ತು ಎಂಗೇಜ್ಮೆಂಟ್ ಟೈಮಲ್ಲಿ ಕೂಡ ತುಂಬ ಡಲ್ ಆಗಿದ್ಲು. ನನಗೆ ಯಾಕೋ ಅವಳಿಗೆ ಮದುವೆ ಇಷ್ಟ ಅಲ್ಲ. ಮನೆಯವ್ರ ಬಲವಂತಕ್ಕೋಸ್ಕರ ಒಪ್ಕೊಂಡಿರ್ಬೋದಲ್ವಾ? ಹಾಗೇನಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರ ಅಷ್ಟೇ. ಸಾಕ್ಷಿಗೆ ಈ ಮದುವೆ ಸಂಪೂರ್ಣವಾಗಿ ಇಷ್ಟ ಇದೆ. ಸ್ವಲ್ಪ ನಾಚಿಕೆ ಸ್ವಭಾವ ಅಷ್ಟೇ. ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳಿ ದುಃಖ ಸಂಕಟ ಅವಳಿಗೆ, ಅದನ್ನೇ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವ್ರು ತುಂಬ ಸೆಂಟಿಮೆಂಟಲ್ ಹುಡುಗಿ. ಅವ್ರು ಈ ರೀತಿ ಬೇಜಾರಲ್ಲಿರ್ಬೇಕಾದ್ರೆ ನಾ ಬಣ್ಣ ಹಚ್ಚಕ್ಕೆ ಹೋಗ್ಬಾರ್ದಾಗಿತ್ತು. ನಾನು ಅವ್ರ ಹತ್ರ ಪರ್ಸ್ನಲ್ ಆಗಿ ಹೋಗಿ ಸಾರಿ ಕೇಳ್ತೀನಿ. ಬರಲೇಬೇಕು ಅಂತಂದ್ರೆ ನಾನು ಎಲ್ಲರೂ ಡೈರೆಕ್ಟ್ ಆಗಿ ನನ್ನ ಮದುವೆ ಇಷ್ಟ ಅಲ್ಲ ಅಂತ ಹೇಳ್ಬಿಡ್ತೀನಿ. ಅಣ್ಣನ ಕೆಲಸ ಹೋಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕಾಗಿ ನಾನು ಸುಮ್ಮನೆ ಇದ್ದೀನಂತೆ. ಬರಲ್ಲ? ಹೇಳ್ಬಿಡ್ಲಾ?